ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಮ್ ಮೇಕರ್ಸ್ ವರ್ಕ್. ನಾನು ಸುನಂದ ಕುಮಾರ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಧನ್ಯವಾದಗಳು. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ 15 ನವಂಬರು ನನ್ನ ಮಗಳು ಬರ್ತ್ಡೇ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಸೊ ಅದರಲ್ಲಿ ನಾನು ಯಾವುದೇ ರೀತಿ ಕೇಕ್ ಕಟ್ಟಿಂಗ್ ಇರ್ಬೋದು ಅಥವಾ ಯಾವುದೇ ಎಂಟರ್ಟೈನ್ಮೆಂಟ್ ಇರ್ಬೋದು ಯಾವುದನ್ನು ಶೇರ್ ಮಾಡಿರಲಿಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂತ ಅಂದರೆ ನವಂಬರ್ ಮಂತಲ್ಲೇ ನನ್ನ ಮಗನೂ ಹುಟ್ಟಿದ್ರಿಂದ ಇಬ್ಬರದ್ದು ಬರ್ಡೇನೇ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ನನ್ನ ಮಗಳ ಬರ್ತಡೇನ ತುಂಬ ಸಿಂಪಲ್ಲಾಗಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಷ್ಟರಲ್ಲೇ ಮುಗಿಸಿದ್ವಿ. ಸೊ ಇವತ್ತು ನನ್ನ ಮಗನ ಬರ್ತಡೇ ನವಂಬರ್ 20th ಬರ್ತಡೇ ಆಯಿತು. ಸೊ ಅವನ ಒಂದು ಬರ್ತಡೇ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಮಗಳಿಗೆ ಬರ್ತಡೇಗೆ ಗಿಫ್ಟು ಅಂತ ಏನೂ ನಾವು ಕೊಟ್ಟಿರಲಿಲ್ಲ. ಸೊ ಇವತ್ತು ಅವಳಿಗೆ ಗಿಫ್ಟ್ ಎಲ್ಲ ತೊಗೊಂಬಂದು ಕೊಟ್ಟು ಒಂದು ಬರ್ತಡೇನ ಸೆಲೆಬ್ರೇಟ್ ಮಾಡಿದ್ವಿ. ಗಿಫ್ಟು ಅಂದ್ಬಿಟ್ಟು ಅವಳಿಗೆ ಕಾಲಿಗೆ ಕಾಲು ಚೈನು ಒಂದು ಹಳೇದಿತ್ತು, ಅದನ್ನೇ ಹಾಕ್ಬಿಟ್ಟು ಹೊಸ ಕಾಲು ಚೈನನ್ನು ನಾನು ತೊಗೊಂಬಂದು ಕೊಟ್ಟೆ. ಸಿಲ್ವರ್ದು ಚೆನ್ನಾಗಿ ಕಾಣಿಸ್ತಾ ಇತ್ತು ಕಾಲಿಗೆ. ಅವಳಿಗೆ ಸಿಲ್ವರು ಬೇಗ ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ಇರಲಿ ಪರವಾಗಿಲ್ಲ, ನೆಕ್ಸ್ಟ್ ಇಯರ್ ಚೇಂಜ್ ಮಾಡಿದರೆ ಆಯಿತು ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ. ಅದನ್ನು ಹಾಕ್ಕೊಂಡಿದ್ದಾಳೆ ಕಾಲಿಗೆ. ಇದು 20th ನವಂಬರ್ ಮಾರ್ನಿಂಗ್ ಬ್ಲಾಗು. ಸಾಮಾನ್ಯವಾಗಿ ನನ್ನ ಮಕ್ಕಳು ಬರ್ತಡೇ ಅಂತ ಬಂದಾಗ ನಾವು ಮನೆಯಲ್ಲಿ ಇದ್ಕೊಂಡು ಯಾವತ್ತೂ ಬರ್ತಡೇನ ಸೆಲೆಬ್ರೇಟ್ ಮಾಡ್ತಾ ಇರಲಿಲ್ಲ. ಇಷ್ಟು ಒಂದು 7-8 ವರ್ಷದಲ್ಲಿ ಸಾಮಾನ್ಯವಾಗಿ ನಾನು ಹೊರಗಡೆ ಔಟಿಂಗಿಗೆ, ಟೂರಿಗೆ, ಟ್ರಿಪ್ಪಿಗೆ ಈ ಥರ ಕರ್ಕೊಂಡು ಹೋಗ್ತಾಯಿದ್ವಿ. ಅಲ್ಲೇ ಸೆಲೆಬ್ರೇಟ್ ಮಾಡಿಕೊಂಡು ವಾಪಸ್ ಬರ್ತಾಯಿದ್ವಿ. ಅದೊಂಥರ ಚೆನ್ನಾಗಿರುತ್ತೆ. ವೆದರ್ ಚೇಂಜ್ ಇರುತ್ತೆ, ನ್ಯೂ ಎನ್ವಿರಾನ್ಮೆಂಟ್ ಇರುತ್ತೆ, ಮಕ್ಕಳು ಮೈಂಡಲ್ಲಿ ಅದೊಂದು ರಿಫ್ರೆಶ್ಮೆಂಟ್ ಆಗಿರುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡ್ತಾಯಿದ್ವಿ. ಈ ಸಾರಿ ನಮ್ಮ ಹಸ್ಬೆಂಡ್ದು ಅಣ್ಣನ ಮಗಳದು ಮದುವೆ ಇರೋದ್ರಿಂದ ನವಂಬರ್ 24ಗೆ ಇದೆ ಅವ್ರ ಮದುವೆ ಇರೋದ್ರಿಂದ ನಮಗೆ ರಜೆ ಸಿಗೋದಿಲ್ಲ. ಈಗ ಹೋದರೆ 3-4 ಡೇಸ್ ಆದರೂ ಹೋಗಬೇಕಾಗುತ್ತೆ. 3-4 ಡೇಸ್ವರೆಗೂ ನನ್ನ ಹಸ್ಬೆಂಡ್ಗೆ ರಜೆ ಸಿಗೋಲ್ಲ. ಸೊ ಹಾಗಾಗಿ ಈ ವರ್ಷ ಬೇಡ, ನೆಕ್ಸ್ಟ್ ಇಯರ್ ಹೋದರೆ ಆಗುತ್ತೆ ಅಂದ್ಬಿಟ್ಟು ಈ ವರ್ಷ ಮನೆಯಲ್ಲೇ ಸಿಂಪಲ್ಲಾಗಿ ಬರ್ತಡೇನ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ನನ್ನ ಮಗಳಿಗೆ ಯಾವ ರೀತಿ ನಾನು ಚಾಕ್ಲೇಟನ್ನು ಸ್ಕೂಲ್ಗೆ ಕೊಟ್ಟಿದ್ದೆ ಶೇರ್ ಮಾಡೋದಕ್ಕೆ ಸ್ಕೂಲ್ನಲ್ಲಿ, ಅದೇ ಥರ ನನ್ನ ಮಗನಿಗೂ ಸಹ ತಂದಿದ್ದೆ. ಅವಳಿಗೆ ಆರೆಂಜ್ ಫ್ಲೇವರನ್ನು ಕೊಡಿಸಿದ್ದೆ, ಆದರೆ ಅವನಿಗೆ ಮ್ಯಾಂಗೋ ಫ್ಲೇವರ್ ಕೊಡಿಸಿದ್ದೀನಿ. ಇಲ್ಲಿದೆಯಲ್ಲ ಬಾಕ್ಸು, ಈ ಬಾಕ್ಸು ನನ್ನ ಮಗ ಚಿಲ್ಡ್ರನ್ಸ್ ಡೇನಲ್ಲಿ ಮ್ಯೂಸಿಕಲ್ ಚೇರ್ ಆಡಿ ಗೆದ್ದಿರೋ ಅಂಥ ಬಾಕ್ಸು. ಈ ಬಾಕ್ಸಿಗೆ ಹಾಕ್ಕೊಡ್ಬೇಕು ಚಾಕ್ಲೇಟನ್ನು ಅಂತ ಹೇಳಿ ಅದೇ ಬಾಕ್ಸಿಗೆ ಹಾಕಿಸ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿ ನೋಡಿ, ಅವ್ರ ಅಕ್ಕನಿಗೆ ಚಾಕ್ಲೇಟ್ನ ಎಸಿತಾ ಇದ್ದಾನೆ. ಅದು ಏನು ರೀಸನ್ಗೋಸ್ಕರ ಎಸಿತಾ ಇದ್ದಾನೆ ಅಂದರೆ ಅವಳ ಬರ್ತಡೇ ಆಯಿತು ನೋಡಿ 15th ನವಂಬರು. ಅವತ್ತು ಇವನು ಅವಳ ಹತ್ರ ಚಾಕ್ಲೇಟ್ ಸಾಲನ ಮಾಡಿದ್ನಂತೆ. ನನ್ನ ಬರ್ತಡೇ ದಿವಸ ನಿನಗೆ ವಾಪಸ್ ಕೊಡ್ತೀನಿ ಕೊಡು ಅಂತ. ಅದಕ್ಕೆ ಇವತ್ತು ಅವಳು ಚಾಕ್ಲೇಟನ್ನು ವಾಪಸ್ ಕೊಡ್ತಾ ಇದ್ದಾನೆ. ತುಂಬ ಫನ್ನಿ ಅನಿಸುತ್ತೆ. ಅದಾದ ಬಾಕ್ಸಿಗೆಲ್ಲ ಚಾಕ್ಲೇಟೆಲ್ಲ ತುಂಬಿಕೊಂಡು ಬ್ಯಾಗೊಳಕ್ಕೆಲ್ಲ ಇಟ್ಕೊಂಡು ಅವನೇ ವಾಲಂಟ್ರಿಯಾಗಿ ಎಲ್ಲನೂ ಮಾಡ್ಕೋತಾ ಇದ್ದಾನೆ. ಅದಾದ ನಂತರ ಸ್ಕೂಲಿಗೆ ಟಿಪ್ ಟಾಪಾಗಿ ರೆಡಿ ಆಗಿಬಿಟ್ಟು ಸ್ಕೂಲಿಗೆ ಹೊರಟೋದ. ನಾನು ಸ್ಕೂಲಲ್ಲಿ ಹೇಳಿದ್ನಲ್ಲ ನಿಮ್ಮ ಜೊತೆ, ಪ್ರೇಯರ್ ಹಾಲಲ್ಲೆಲ್ಲ ವಿಶ್ ಮಾಡಿಸ್ತಾರೆ, ಕ್ಲಾಸ್ ರೂಮಲ್ಲೆಲ್ಲ ವಿಶ್ ಮಾಡಿಸ್ತಾರೆ ಅಂತ. ಹಾಗೆ ನಾನು ಅವ್ರ ಮ್ಯಾಮ್ ಹತ್ರ ರಿಕ್ವೆಸ್ಟ್ ಮಾಡಿದ್ದೆ, ವೀಡಿಯೋ ಮಾಡಿ ಕಳಿಸಿ ಅಂತ. ಪಾಪ ಕಳಿಸಿದ್ರು ಅವರು. ಥ್ಯಾಂಕ್ ಯು ಮೇಡಮ್ ಅಂತ ನಾನು ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ಅವ್ರಿಗೆ ಹೇಳ್ತೀನಿ. ಅದಾದ ನಂತರ ಸ್ಕೂಲಿಂದ ಬಂದಮೇಲೆ ಟ್ಯೂಷನ್ಗೆಲ್ಲ ಹೋಗಿ ಬಂದು ಮತ್ತೆ ಮನೆಯಲ್ಲಿ ಫ್ರೆಶ್ ಅಪ್ ಆದಮೇಲೆ ಈ ರೀತಿ ಮಕ್ಕಳನ್ನ ರೆಡಿ ಮಾಡಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸ್ದೆ. ಒಂದು ರೀತಿ ಚೆನ್ನಾಗಿತ್ತು ಕೇಕ್ ಕಟ್ಟಿಂಗು. ಅದ್ರ ಜೊತೆಗೆ ಅವರ ಫ್ರೆಂಡ್ಸ್ಗಳನ್ನೆಲ್ಲ ಅವರು ಇನ್ವೈಟ್ ಮಾಡ್ಕೊಂಡಿದ್ರು ಮಕ್ಕಳು, ಬೇರೆ ಯಾರನ್ನು ಇನ್ವೈಟ್ ಮಾಡಿರಲಿಲ್ಲ. ಸೊ ಚೆನ್ನಾಗಿತ್ತು.
ಅವ್ನ ಬರ್ತಡೇ ಬ್ಯುಸಿನಲ್ಲಿ ಅವನೇನು ಮಾಡಿದ್ದ, ನೈಟು ಹೋಮ್ವರ್ಕ್ ಎಲ್ಲ ಬರ್ಕೊಂಡಿರಲಿಲ್ಲ. ಸೊ ಬೆಳಗ್ಗೆ ಎದ್ದ ತಕ್ಷಣ ಅವನು ತಿಂಡಿ ಎಲ್ಲ ತಿಂದಾದಮೇಲೆ ಅವನು ಹೋಮ್ವರ್ಕ್ ಎಲ್ಲ ಬರ್ಕೋತಾ ಇದ್ದಾನೆ. ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಆದ ನಂತರ ಅವರು ಇಬ್ಬರೂ ಸ್ಕೂಲ್ಗೆ ಹೊರಟರು. ಇದಿಷ್ಟು ಇವತ್ತಿನ ಒಂದು ಬ್ಲಾಗು. ಇವತ್ತಿನ ಬ್ಲಾಗು ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.